ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನೋಡಿ, ನಾವು ಹಳ್ಳಿಗೆ ಬಂದಿದ್ದೀವಿ. ಹಳ್ಳಿ ಜೀವನ ಹೇಗಿರುತ್ತೆ ನಮ್ಮದು ಅಂತ ನಾನು ವಿಡಿಯೋ ಮಾಡಿದ್ದೀನಿ. ನೋಡಿ, ಇದೇ ನಮ್ಮ ಮನೆ ಹಳ್ಳೀಲಿ. ಇದೇ ಹಳ್ಳಿಲಿ ನಮ್ಮ ಮನೆ. ಇದೇ ನೋಡಿ ನಮ್ಮದು ವಿಲೇಜ್ ಹೌಸ್. ಮಳೆ ಬರ್ತಾ ಇತ್ತಲ್ಲ ಫ್ರೆಂಡ್ಸ್, ಹಾಗಾಗಿ ಊರಿಗೆ ಬಂದಿದ್ವಿ. ನೋಡಿ, ಹಿಂದ್ಗಡೆ ಮನೆ ಇದೆಯಲ್ಲ, ಹಿಂದ್ಗಡೆ ಎಲ್ಲ ಸೌದೆಲೆ ಅಡುಗೆ ಮಾಡಿದ್ರೆ ಮನೆ ಗಲೀಜಾಗುತ್ತೆ ಅಂತ ಸ್ವಲ್ಪ ಸೀಟ್ ಹಾಕಿ ಹಿಂದಗಡೆ ಅಡುಗೆ ಮಾಡೋಕ್ಕೆ ಬಟ್ಲೆ ಮನೆಗೆ ಮಾಡ್ಕೊಂಡಿದ್ವಿ. ಅದಾಗಲೇ ಮನೆ ಕಟ್ಟಿ 15 ಇಯರ್ಸ್ ಆಯ್ತಲ್ಲ, ಹಿಂದೆ ಎಲ್ಲ ಸೋರ್ತಾ ಇತ್ತು. ಹಾಗಾಗಿ ನಾವು ಕೆಲಸದವ್ರನ್ನ ಕರ್ಕೊಂಡು ಸ್ವಲ್ಪ ರಿಪೇರಿ ಎಲ್ಲ ಮಾಡಿಸ್ತಾ ಇದ್ದೀವಿ. ನೋಡಿ, ಅದನ್ನೆಲ್ಲ ಮೇಲೆಲ್ಲ ಸೀಟಿಂದೆಲ್ಲ ಅವಾಗವಾಗ ಮನೆಯೆಲ್ಲ ಕ್ಲೀನ್ ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. 15 ಇಯರ್ಸ್ ಆಯ್ತಲ್ಲ, ಸೀಟೆಲ್ಲ ಹಳೇದಾಯ್ತಲ್ಲ, ಅಲ್ಲಲ್ಲೇ ಸ್ವಲ್ಪ ಲೀಕ್ ಆಗ್ತಿದೆ ಅಂತ ಎಲ್ಲ ಸಿಮೆಂಟ್ ಪ್ಯಾಕ್ ಮಾಡಿಸ್ತಾ ಇದ್ದಾರೆ ನಮ್ಮ ಮನೆಯವರು. ನೋಡಿ, ಇದೇ ನಮ್ಮ ಮನೆ ಹಳ್ಳೀಲಿ ಇರೋದು, ನಮ್ಮದು ವಿಲೇಜ್ ಹೌಸ್. ನಮ್ಮ ಮನೆಯವರು ಆರಾಮಾಗಿ ನಿಂತ್ಕೊಂಡ್ಬಿಟ್ಟು ಆರಾಮಾಗಿ ಕೆಲಸ ಮಾಡಿಸ್ತಾ ಇದ್ದಾರೆ. ನೋಡಿ, ಅದು ಮೇಲ್ಗಡೆ ಸೀಟ್ ಇಟ್ಟಿದ್ದಾರಲ್ಲ, ಅದು ಮೊನ್ನೆ ಮಳೆಗಾಳಿ ಬಂದಾಗ ಎಲ್ಲ ಕೆಳಗಡೆ ಬಿದ್ದೋಗಿತ್ತು. ನೋಡಿ, ಇದೆಯಲ್ಲ ಈ ಮನೆ ನಮ್ಮದು. ಕೆಲಸದವ್ರಿಗೆ ತೋಟ ನೋಡ್ಕೊಳೋ ಕೆಲಸದವ್ರು ಇರ್ತಾರಲ್ಲ, ಅವ್ರಿಗೆ ಕೊಡೋಕ್ಕೆ ಅಂತ ಈ ಕಡೆ ಮನೆ ಕಟ್ಟಿದ್ದೀನಿ. ನೋಡಿ, ಅದು ಮೇಲೆ ಹೆಂಚಿದೆ, ಕೆಳಗಡೆ ಇರೋರಿಗೆ ಮತ್ತು ಮೇಲೆ ಕಾಯಿ ಹಾಕೋರಿಗೆ ಕಟ್ಟಿದ್ದೀನಿ. ನೋಡಿ ಫ್ರೆಂಡ್ಸ್, ಇದು ನೋಡಿ, ಈಗ ತೋಟ ಎಲ್ಲ ಕ್ಲೀನ್ ಮಾಡಿಸ್ತಾ ಇದ್ದೀವಿ. ಎಲ್ಲ ಬೇಲಿ ಬೆಳ್ಕೊಂಬಿಟ್ಟಿತ್ತು, ತೋಟ ಎಲ್ಲ ಗಿಡಗಳೆಲ್ಲ ಬೆಳೆದಿತ್ತು, ಅದಕ್ಕೆ ಬೇಲಿ ಕಟ್ ಮಾಡಿಸಿ ಗಿಡಗಳೆಲ್ಲ ಕ್ಲೀನ್ ಮಾಡಿಸ್ತಾ ಇದ್ದೀವಿ. ನೋಡಿ, ತೋಟ ಎಲ್ಲ ಇಬ್ಬರು ಕೆಲಸದವ್ರನ್ನ ಕರ್ಕೊಂಡು ನೋಡಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ. ನೋಡಿ ಫ್ರೆಂಡ್ಸ್, ಎಲ್ಲ ಬೇಲಿ ಎಲ್ಲ ಕಟ್ ಮಾಡಿ ಗಿಡದಲ್ಲೆಲ್ಲ ಕಟ್ ಮಾಡ್ತಾಯಿದ್ದಾರೆ. ಮತ್ತು ಮೋಟ್ರೇನೋ ಒಂದು ಮೋಟ್ರ್ ಯಾಕೆ ಸರಿ ಓಡ್ತಿರ್ಲಿಲ್ಲ ಫ್ರೆಂಡ್ಸ್, ಏನೋ ವೈರ್ ಕಟ್ಟಾಗಿತ್ತು. ಹಾಗಾಗಿ ಮೋಟ್ರ್ ಎತ್ತರು ಬಂದರು ಅವತ್ತೇನೆ. ನೋಡಿ, ಅದು ಕೆಲಸ ಆಗ್ತಾಯಿದೆ. ನೋಡಿ, ಮೋಟ್ರೆಲ್ಲ ಹೆಂಗೆ ಎತ್ತುತ್ತಾ ಇದ್ದಾರೆ ಅಂತ ಸ್ವಲ್ಪ ನೋಡಿ, ಆ ಥರ ಎಲ್ಲ ಎತ್ಬಿಟ್ಟು ಎಲ್ಲಿ ಕಟ್ಟಾಗಿದೆ ವೈರು ಅಂತ ಎಲ್ಲ ಚೆಕ್ ಮಾಡ್ತಾಯಿದ್ದಾರೆ. ನಾನು ಕಾಫಿ ತಗೊಂಡು ಹೋಗಿದ್ದೆ ತೋಟಕ್ಕೆ. ನೋಡ್ರಿ ಕೇಬಲ್ ಮಾಡ್ಕೊಂಡಿದ್ದೀನಿ. ನೋಡಿ, ನಾವು ನಮ್ಮನೆ ತಗೊಂಡು ಹಿಂಗೆ ನಮ್ಮನೆಯಿಂದ ಕೇಬಲ್ ಹೇಳ್ಕೊಂತಿದ್ದಾರೆ. ಒಬ್ರು ಪೈಪ್ ಹೇಳ್ಕೊಂತಿದ್ದಾರೆ, ಒಬ್ರು ಪೈಪ್ ಎತ್ತುತ್ತಾ ಇದ್ದಾರೆ. ಇದೇ ಥರನೇ ನೋಡಿ, ಅಲ್ಲೇನೋ ಜಾಯಿಂಟ್ ಆಗಿ ಹೋಗಿದೆ ಅಂತ ಜಾಯಿಂಟ್ ಆಗ್ತಾ ಇದ್ದಾರೆ. ನಾವೇನೋ ಮೋಟ್ರ್ ಇದಾಗಿದೆ ಅಂತ 1 ತಿಂಗಳಾಗಿತ್ತು ಫ್ರೆಂಡ್ಸ್, ಸರಿನೇ ಮಾಡಿಸಿರ್ಲಿಲ್ಲ. ಅವ್ರು ಬೋರ್ ಎತ್ತವ್ರಿಗೆ ಕರೆದಿದ್ದಕ್ಕೆ ಬಂದು ನೋಡಿ ವೈರ್ ಜಾಯಿನ್ ಮಾಡೋದ್ರು. ಮತ್ತು ನೋಡಿ, ಇದು ಟ್ಯಾಕ್ಟ್ರಿದು ಜಾಸ್ತಿ ಓಡಿಸಲ್ವಲ್ಲ, ಹಾಗಾಗಿ ಕಾಯಿಲ್ ಹೋಗಿದೆ. ನೋಡಿ, ಅದು ರಿಪೇರಿ ಮಾಡೋಕ್ಕೆ ಬರ್ತಾರೆ ಮಂಡೆ. ನೋಡಿ, ಇದೇ ನಮ್ಮ ಮನೆ. ಇದು ನಮ್ಮ ಮನೆಯವ್ರು ತಮ್ಮದಿರ್ದು ಈ ಕಡೆಗೆ 2 ಕೊಟ್ಟಿದ್ದಾರೆ. ನಮ್ಮ ಮನೆಯವರೇ ಕಟ್ಕೊಟ್ಟಿದ್ದಾರೆ ಮನೆಗಳು. ನೋಡಿ, ಇದು ನಮ್ಮ ಮನೆ. ಇದು ಶೆಡ್ಡು, ಕುರಿ ಮೇಕೆ ಎಲ್ಲ ಕೊಡ್ತೀವಲ್ಲ ಫ್ರೆಂಡ್ಸ್, ಅದು ಶೆಡ್ಡು. ನೋಡಿ, ಕೋಳಿ ಎಲ್ಲ ಹೆಂಗೆ ಓಡಾಡ್ತಾ ಇದೆ, ಚೆನ್ನಾಗಿದೆ ಅದು ಕೋಳಿ. ಇದೇ ನೋಡಿ, ಇದೇ ಕಾಣ್ತಾ ಇದೆಯಲ್ಲ, ಇದೇ ನಾವು ವಾಸ ಇರೋ ಮನೆ. ಮುಂದೆ ಎಲ್ಲ ಕಾಂಪೌಂಡಿಗೆ ಸೀಟ್ ಹಾಕ್ಕೊಂಡಿದ್ದೀವಿ ಕಾರೆಲ್ಲ ನಿಲ್ಸ್ಕೊಳಕ್ಕೆ. ನೋಡಿ ಫ್ರೆಂಡ್ಸ್, ಇದೇ ಮನೆ. ಮತ್ತು ತೋಟದಲ್ಲಿ ಕಾಯಿ ಬೇರೆ ಬಂದಿತ್ತು ಫ್ರೆಂಡ್ಸ್, ಹಾಗಾಗಿ ಕಾಯಿ ಕೀಳೋರು ಬಂದಿದ್ದರು. ಕಾಯೆಲ್ಲ ಕೀಳಿಸಿ ಈಗ ನೋಡಿ ಕಾಂಪೌಂಡಲ್ಲಿ ಹಾಕ್ಕೊಂಡಿದ್ದೀವಿ. ಕಾಂಪೌಂಡಲ್ಲಿ ಹೇಗೆ ಹಾಕ್ಕೊಂಡಿದ್ದೀವಿ ಅಂತ, ಮೇಲ್ಗಡೆ ಆಟದಲ್ಲೆಲ್ಲ ಕೊಬ್ಬರಿ ಇದೆ, ಆ ಕೊಬ್ಬರಿ ಎಲ್ಲ ಕೆಳಗಡೆ ಸುರಿದು, ಕೊಬ್ಬರಿ ರೈಟ್ ಆಗಿದೆಯಲ್ಲ ಫ್ರೆಂಡ್ಸ್ ಸ್ವಲ್ಪ, ಹಾಗಾಗಿ ಕೊಬ್ಬರಿ ಎಲ್ಲ ಸುಲ್ಸೋಕ್ಕೆ ಅಂತ ಕೊಬ್ಬರಿ ಎಲ್ಲ ಕೆಳಗಡೆ ಹಾಕ್ಬಿಟ್ಟಿದ್ದೀವಿ. ಈಗ ಈ ಕಾಯಿ ಅಟ್ಟಕ್ಕೆ ಹಾಕಬೇಕು. ನೋಡಿ, ಇದೇ ನಮ್ಮ ತೋಟದ ಕಾಯಿ. 1000 ಹತ್ತತ್ರ ಬಿದ್ದಿದೆ. ಒಂದು ಸರಿ ಕಿತ್ತರೆ 2000-3000 ಕಾಯಿ ಆಗೋದು ಫ್ರೆಂಡ್ಸ್. ಈಗ ಇಳುವರಿ ಎಲ್ಲ ಕಡಿಮೆ ಆಗಿದೆ, ಎಲ್ಲ ತೋಟಕ್ಕೆಲ್ಲ ರೋಗ ಬಂದಿದೆಯಲ್ಲ, ಹಾಗಾಗಿ ಕಡಿಮೆ ಆಗಿದೆ ಫ್ರೆಂಡ್ಸ್.